ವೆಂಕಿ ಎಲ್ಲೋದ? ಹೋಗಕ್ ಮುಂಚೆ ಒಂದ್ ಮಾತು ಹೇಳ್ಬೇಕು ಅಂತ ಗೊತ್ತಾಗಕ್ಕಿಲ್ಲ. ಅಣ್ಣ ಅಣ್ಣ ಅಣ್ಣ, ವೆಂಕಿನೇನಾರು ನೋಡಿದ್ರ? ಅಕ್ಕ, ವೆಂಕಿ ಎಲ್ಲಾರು ಕಾಣಿಸ್ಕೊಂಡ? ಅವಾಗಿಂದ ಫೋನ್ ಮಾಡ್ತಾವನೆ, ತೆಗಿತಾನೂ ಇಲ್ಲ. ಹಿಂಗ್ ಕೇಳ್ದೆ ಹೋದ್ರೆ ನಾನು ಏನ್ ಅನ್ಕೋಬೇಕು? ಆಯ್ತಾಯ್ತಾಯ್ತು. ಅಣ್ಣ ಅಣ್ಣ, ವೆಂಕಿನೇನಾರ ನೋಡಿದ್ರ? ಅಣ್ಣ ಯಾಕಣ್ಣ ಸುಮ್ನೆ ಇದ್ದೀರಾ? ವೆಂಕಿನ ಇಲ್ಲೆಲ್ಲರೂ ನೋಡಿದ್ರ? ಇಲ್ಲಮ್ಮ. ಯಾಕಮ್ಮ, ವೆಂಕಿ ನಿಂಗೇನು ಹೇಳಿಲ್ವಾ? ಏನು ಹೇಳಿಲ್ಲ ಅಣ್ಣ. ನಿನ್ನೆ ರಾತ್ರಿಯಿಂದಾನು ಮನೆಗ್ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಹಿಂಗ್ ಹೋದ್ರೆ ನಾನು ಏನ್ ಅನ್ಕೋಬೇಕು ಹೇಳಿ? ನೀನೊಂದ್ ಕೆಲಸ ಮಾಡಮ್ಮ, ಇವಾಗ ನಿನ್ ಮನೆಗೆ ಹೋಗವ. ವೆಂಕಿ ಏನಾರ ಸಿಕ್ಕಿದ್ರೆ ನಾನು ಮನೆ ಹತ್ರ ಕರ್ಕೊಂಡ್ಬಿಡ್ತೀನಿ. ಸರಿ. ಇವಳಿಗೆ ವೆಂಕಿ ಸರೆಂಡರ್ ಆಗಿರೋ ವಿಚಾರ ಗೊತ್ತಾಗಕ್ ಮುಂಚೆ ಗೌಡ್ರ ಹತ್ರ ಹೋಗಿ ದುಡ್ಡು ಇಸ್ಕೊಂಬಂದು ಇವ್ರಿಗೆ ಕೊಟ್ಬಿಡ್ಬೇಕು. ಆಮೇಲೆ ಅವ್ನು ಸರೆಂಡರ್ ಆಗಿರೋ ವಿಚಾರ ಇವಳಿಗೆ ಗೊತ್ತಾದ್ರೆ ನನಗ್ ಜಾಸ್ತಿ ಕಷ್ಟ ಆಯ್ತದೆ. ಅಪ್ಪ, ಅಮ್ಮ, ಪ್ಲೀಸ್ ಬಂದ್ಯಾ? ಕಣವ. ಚಲ್ವಿ, ಎಲ್ಲಿದ್ಯವ್ವ? ಚಲ್ವಿ, ಚಲ್ವಿ, ಬೆಂಕಿ ಸಿಕ್ಕದ್ದ? ಎಲ್ಲೋಗಿದ್ನಂತೆ? ಇಲ್ಲ ಕಣವ, ಎಲ್ಲ ತವನ ಹುಡುಗ ದೇವಸ್ಥಾನ ಹತ್ರನೂ ಹೋಗಿದೆ. ಸಿಕ್ತವ್ರು ಎಲ್ಲರನ್ನೂ ಕೇಳಿದೆ ವೆಂಕಿ ಕಾಣಿಸದ್ನ ಅಂತ. ಯಾರು ನೋಡಿಲ್ಲ ಅಂತ ಹೇಳ್ತವ್ರೆ. ಎಲ್ಲೋದ್ನೋ ಏನ್ ಮಾಡ್ತವನೋ? ಅಲ್ಲ ಕಣವ, ನಿನಗೆ ಹೇಳ್ದೆ ಎಲ್ಲೂ ಹೋಗಕ್ಕಿಲ್ಲ. ಅವನು ನಿನ್ನೆ ರಾತ್ರಿಯಿಂದ ಮನೆಗೆ ಬರದೇ ಇರೋದು ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣವ. ಚೆಲ್ವಿ, ಅವ್ರ ಅಪ್ಪ ಒಂದು ನೆನಪಾಗಿ ಅವ್ರ ಮನೆಗೇನಾದ್ರೂ ಹೋಗಿದಾನ ಅಂತ ಒಂದ್ಸರಿ ಫೋನ್ ಮಾಡಿ ಕೇಳಿ ನೋಡು. ಅವ್ವ, ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗೋದಿದ್ರೆ ನಂಗೆ ಹೇಳ್ಬಿಟ್ಟು ಹೋಯ್ತಾ ಇರ್ಲಿಲ್ವಾ? ನಂಗೆ ಯಾಕೋ ಅವನಲ್ಲೂ ಹೋಗಿಲ್ಲ ಅನ್ಸ್ತದೆ. ನಾನಿವಾಗ ಏನಾದರೂ ಅತ್ತೆ ಮಾವನ್ ಫೋನ್ ಮಾಡಿ ವೆಂಕಿ ಅಲ್ಲ ಅವನು ಅಂತ ಹೇಳಿ ಅವನಲ್ಲಿ ಇಲ್ಲದೆ ಹೋದ್ರೆ ಪಾಪ ಅವ್ರಿಗೂ ಗಾಬರಿ ಆಗಕ್ಕಿಲ್ವೇ? ಬೇಡ, ಇವತ್ತೊಂದಿನ ನೋಡುಮ್ಮ. ನನಗೆ ಯಾಕೋ ಮನಸ್ಸು ತಡಿತಿಲ್ಲ ಕಣವ. ಅವನಿಗೇನಾದ್ರೂ ಆಗಿರ್ಬೋದು ಅಂತ
ನನಗೆ ಬಹುತ್ ದಿಗ್ಲಾಯ್ತದೆ ಕಣವ್ವ. ಅವ್ವ ಅದ್ಯಾಕೆ ಹಂಗೆಲ್ಲ ಮಾತಾಡಿ? ಅವನೇನ್ ಚಿಕ್ಕ ಮಗುನೇ, ದಾರಿ ಗೊತ್ತಿಲ್ಲದೆ ತಪ್ಪಿಸ್ಕೊಂಡವನೇ ಅನ್ನಕ್ಕೆ. ಮತ್ತೆ ನಿನ್ ಕಣ್ಣು ಆಪರೇಷನ್ ಮಾಡ್ಸಕ್ಕೆ ದುಡ್ಡು ಹೊಂದಿಸ್ಬೇಕು ಅಂತಿದ್ನಲ್ಲ, ಅದಕ್ಕೆ ಹೋಗಿರ್ಬೇಕೇನೋ. ನೀನು ಇಷ್ಟು ಧೈರ್ಯವಾಗಿರೋದನ್ನ ನೋಡಿ ನನಗೆ ನಂಬಕ್ಕೆ ಆಯ್ತಿಲ್ಲ ಕಣವ್ವ. ಅದನ್ನ ತಿಳ್ಕೊಳ್ಳೋಣ ಅಂದ್ರೆ ನನಗೆ ಕಣ್ಣಿಲ್ಲ. ಕಣ್ಣಿದ್ದಿದ್ರೆ ಹುಡ್ಕಕ್ಕೆ ಸಹಾಯ ಮಾಡ್ತಿದ್ನೆ. ಅವ್ವ ಅವನ್ಗೇನು ಆಗಿರಕ್ಕಿಲ್ಲ ಅಂತ ನಾನು ಹೇಳ್ತಿಲ್ವೇ? ನೀನ್ ಗಾಬರಿ ಆಗ್ಬೇಡ. ಅವನ್ಗೆ ಯಾವುದೋ ಕೆಲಸ ಬಂದಿರ್ತದೆ ಪಾಪ, ಅದಕ್ಕೆ ಹೋಗಿರ್ತಾನೆ, ವಾಪಸ್ ಬರ್ತಾನೆ. ಧೈರ್ಯವಾಗಿರು. ಏನು ಬಹುತ್ ದಿಗ್ಲಾಯ್ತಿದೆ ಕಣವ್ವ. ನನ್ನ ಹೆಂಡತಿ ನೀರು ಬಿಟ್ಬಿಟ್ಟಿದ್ದಾಳೆ. ಮೈ ವೈಫ್ ಶಿ ಇಸ್ ಫಾಲೋನ್ ಇಂಟು ದ ವಾಟರ್, ಪ್ಲೀಸ್ ಹೆಲ್ಪ್. ಚಿನ್ನಮರಿ, ಚಿನ್ನಮರಿ, ಯಾಕೆ ಮಾಡ್ಕೊಂಡ್ಬಿಟ್ರಿ ಚಿನ್ನಮರಿ? ಈ ಜಗತ್ತಿಗೆ ನಿಮ್ಮಿಂದ ಜೀವನ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಯಾಕೆ ಹೀಗೆ ಮಾಡ್ಕೊಂಡ್ರಿ ಚಿನ್ನಮರಿ? ಚಿನ್ನಮರಿ, ಏನಾಯ್ತೆ? ಯಾಕೆ ಕರ್ಚ್ಕೊಂಡೆ? ಏನೋ ಕೆಟ್ಟ ಕನ್ಸು ಬಿತ್ತು ರೀ. ಇರು, ನೀರು ಕೊಡ್ತೀನಿ. ನೀರು ಕೊಡಿ, ಸರಿ ಹೋಗುತ್ತೆ. ಈಗ ಓಕೆನಾ? ಏನು ಕನ್ಸದು? ಏನೋ ಗೊತ್ತಿಲ್ಲ ರೀ, ತುಂಬ ಕೆಟ್ಟ ಕನಸು. ಹೊಟ್ಟೆಲೆಲ್ಲ ಸಂಕಟ ಆಗ್ತಿದೆ ನನಗೆ. ಅದೆಂತ ಕೆಟ್ಟ ಕನಸು ಅದು? ಹಾಂ, ಅದೇನೋ ಯಾರೋ ನನ್ನ ಕೈನಲ್ಲಿದ್ದ ಮಗುನ ಕಿತ್ಕೊಂಡು ಹೋಗ್ತಾರ ಕನಸು. ಒಳ್ಳೆ ಕತೆ ಕಣೆ. ನಮಗಿರೋದು ಒಬ್ಬನೇ ಮಗ, ಅವನು ದೊಡ್ಡವನಾಗಿದ್ದಾನೆ. ಅವನನ್ನು ಯಾರು ಎತ್ಕೊಂಡು ಓಡೋಗ್ತಾರೆ? ಒಳ್ಳೆ ಕತೆ. ಒಂದು ಕೆಲಸ ಮಾಡು, ಈಗ ಹೊರಗಡೆ ಹೋಗಿ ಒಂದು ದೊಡ್ಡ ಸುತ್ತಾಡ್ಕೊಂಬ, ಸರಿ ಹೋಗುತ್ತೆ. ಸುಮ್ಮನೆ ತಲೆ ತಿನ್ನಕ್ಕೆ. ನೀವುಗಳು ಆಫೀಸಿಂದ ಬಂದಾಗ ನಿಮ್ಗಳ ಕತೆನೆಲ್ಲ ನಾವು ಕೇಳಬೇಕು. ನಮ್ಗಳನ್ನ ಮಾತ್ರ ಕೇಳೋರು ಯಾರೂ ಇರಲ್ಲ. ಅತ್ತೆ ಯಾಕೆ ಇಷ್ಟು ಬೇಗ ಎದ್ಬಿಟ್ಟಿದ್ದಾರೆ? ಅತ್ತೆ, ಇದೇನತ್ತೆ ಇಷ್ಟು ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದೀರಾ? ಏನಾಯ್ತು? ಏನೋ ಕೆಟ್ಟ ಕನ್ಸು ಬಿತ್ತು ವೀಣಾ, ಎಚ್ಚರ ಆಗೋಯ್ತು. ಬೇಗ ಪೂಜೆ ಮಾಡಿಬಿಡೋಣ ಅಂತ ಬಂದೆ. ಅತ್ತೆಗೂ ಕೆಟ್ಟ ಕನ್ಸು ಬಿದ್ದಿದ್ಯಾ? ಏನು ಕನ್ಸು ಬಿತ್ತು ಅತ್ತೆ?
ಅಯ್ಯೋ ದೇವ್ರೆ, ಇದೇನು ಅತ್ತೆಗೂ ನನಗೆ ಬಿದ್ದಿದ್ದ ಥರದ್ದೇ ಕನಸು ಬಿದ್ದಿದೆ. ಹಾಗಂತ ಹೇಳಿಬಿಟ್ರೆ ಅವ್ರು ಗಾಬರಿ ಆಗ್ಬಿಡ್ತಾರೆ. ಅತ್ತೆ, ಈ ಕನಸಿಂದೆಲ್ಲ ಏನು ಅರ್ಥ ಇರ್ಬೋದು ಅತ್ತೆ? ಇದೇನು ಒಳ್ಳೆ ಶಕುನನ ಕೆಟ್ಟ ಶಕುನನ ಅತ್ತೆ? ಏನೋ ಗೊತ್ತಿಲ್ಲಮ್ಮ. ಅತ್ತೆಗೇನಾದರೂ ಆಗತ್ತಾ ಅಂತ ನನಗೆ ಭಯ ಆಗ್ತಾ ಇದೆ. ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ ಬಿಡಿ ಅತ್ತೆ. ನೀವೊಂದು ಕೆಲಸ ಮಾಡಿ, ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಸ್ವಲ್ಪ ನಿದ್ದೆ ಮಾಡಿದ್ರೆ ಮನಸ್ಸು ಶಾಂತ ಆಗುತ್ತೆ. ಅದೆಲ್ಲ ಏನು ಬೇಡ ವೀಣಾ. ಪೂಜೆ ಎಲ್ಲ ಆಯಿತು. ನಾನು ಹೋಗಿ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿ ಬರ್ತೀನಿ. ಈಗೇನಪ್ಪ ಮಾಡೋದು? ಇಬ್ಬರಿಗೂ ಒಂದೇ ಥರದ ಕನಸು ಬಿದ್ದಿದೆ. ಏನಾದರೂ ತೊಂದರೆ ಆಗ್ಬಿಡುತ್ತಾ? ಈ ಮನೆಗೆ ಏನಾದರೂ ತೊಂದರೆ ಇದೆಯಾ? ಅಯ್ಯೋ ದೇವ್ರೆ, ನೀನೇ ಕಾಪಾಡಬೇಕು. ಸಿದ್ದವ್ರೆ, ಕೇಸ್ ಮುಗೀತಲ್ಲ, ಇನ್ನೂ ಯಾಕೆ ಹೀಗೆ ಡಲ್ಲಾಗಿ ಕೂತಿದ್ದೀರಾ? ಹಂಗೇನಿಲ್ಲ ಮೇಡಮ್ರೆ, ಸುಮ್ಮನೆ ಹಂಗೆ ಕೂತಿದ್ದೆ ಅಷ್ಟೇ. ಸುಳ್ಳು ಹೇಳಬೇಡಿ ಸಿದ್ದವ್ರೆ, ನಿಮ್ಮ ಮುಖನೇ ಹೇಳ್ತಿದೆ ನಿಮ್ಮ ಮನಸ್ಸಲ್ಲಿ ಏನೋ ಓಡ್ತಿದೆ ಅಂತ. ಮೊದಲೆಲ್ಲ ನನಗೆ ಕೇಸಲ್ಲಿ ನೀವು ಸಹಾಯ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಬೇಜಾರಾಗಿರ್ತಿದ್ರಿ. ಈಗ ಕೇಸೇ ಮುಗ್ದೋಯ್ತು, ಅವನು ಅರೆಸ್ಟ್ ಆದರೂ ನೀವು ಹೀಗೆ ಕೂತಿದ್ದೀರಲ್ಲ, ನಿಮಗೆ ಏನು ಟೆನ್ಷನ್ ಇದೆ? ನನ್ನ ಹತ್ರನಾದರೂ ಹೇಳ್ಕೊಳ್ಳಿ. ಅಂಥದ್ದೇನೂ ಇಲ್ಲ ಮೇಡಮ್ರೆ, ದಯವಿಟ್ಟು ನೀವೇನೋ ಅನ್ಕೋಬಿಡಿ. ಓಡಾಟ ಅಲ್ವೇ, ಸುಸ್ತಾಗೋದಷ್ಟೇ. ಯಾವಾಗಲೂ ಹೀಗೆ ಹೇಳ್ತೀರಾ, ನನಗಂತೂ ನಿಮ್ಮನ್ನು ಹೀಗೆ ನೋಡೋಕ್ಕೆ ಆಗ್ತಿಲ್ಲ. ಹೇಳಿದ್ನಲ್ಲ ಮೇಡಮ್ರೆ, ಅಂಥದ್ದೇನೂ ಇಲ್ಲ. ಹೇಳಂತ ರೀ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಎಲ್ಲರೂ ಚೆನ್ನಾಗಿದ್ದಾರೆ. ಅಂದಹಾಗೆ ಅಲ್ಲಿ ಊಟ ತಿಂಡಿ ಎಲ್ಲ ನಿಮ್ಗೆ ಅಡ್ಜಸ್ಟ್ ಆಗಿದೆಯಾ? ಇಲ್ಲ, ನಾನು ಒಬ್ಬನೇ ಇಲ್ಲ, ಕನ್ನಡದವರೊಬ್ಬರು ನನ್ನ ಜೊತೆಗಿದ್ದಾರೆ. ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಮತ್ತೆ ಯಾವಾಗ ಬರ್ತೀರಾ ನೀವು? ಇವತ್ತು ಲೋಡ್ ಬರುತ್ತೆ ಅಂತ ಹೇಳಿದ್ದಾರೆ, ನೋಡಿಕೊಂಡು ಸಂಜೆ ಹೊರಡ್ತೀನಿ. ಬಹುಶಃ ಬೇಗ ಬಂದ್ಬಿಡ್ತೀನಿ. ವಿಶ್ವ ಏನು ಮಾಡ್ತಿದ್ದಾನೆ? ವಿಶ್ವ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಓ, ಅಂಕಲ್ ಫೋನ್ ಕೊಡು. ಒಂದು ನಿಮಿಷ ಇರಿ. ವಿಶ್ವ, ವಿಶ್ವ, ಅಪ್ಪ ಫೋನಲ್ಲಿದ್ದಾರೆ, ಬಾ. ಬಂದೆ. ಅಪ್ಪ ಮಾತಾಡ್ಬೇಕಂತೆ. ಅಪ್ಪ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ವಿಶ್ವ, ಕಾಲೇಜ್ ಹತ್ರ ಹೋಗ್ಬಿಟ್ಟು ಎಕ್ಸಾಮ್ ಫೀಸ್ ಕಟ್ಟಿ ಎಕ್ಸಾಮ್ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಂಡು ಬಾ. ಆಮೇಲೆ ಗಮನ ಇಟ್ಟು ಓದಪ್ಪ. ಮನುಷ್ಯನಿಗೆ ಎಜುಕೇಷನ್ ದೊಡ್ಡ ಮರ್ಯಾದೆ ತಂದುಕೊಡುತ್ತೆ. ಸರಿಯಪ್ಪ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಮ್ಮ, ನಾನು ಕಾಲೇಜ್ ಹತ್ರ ಹೋಗಿ ಬರ್ತೀನಿ. ಸರಿ. ಲೋ ವಿಶ್ವ, ನಾನು ನಿನ್ನ ಜೊತೆ ಬರ್ತೀನಿ ಕಣೋ. ನೀನು ಯಾಕೆ ಬರ್ತೀಯ ನನ್ನ ಜೊತೆಲಿ? ನಾನು ಎಲ್ಲೇ ಹೋದ್ರು ನನ್ನ ಹಿಂದೆ ಓಡ್ ಬರಕ್ಕೆ ರೆಡಿ ಆಗಿರ್ತೀಯಲ್ವಾ? ನಿನ್ನ ಹಿಂದೆ ಬರ್ದೆ ಇನ್ಯಾರು ಹಿಂದೆ ಬರಲಿ ಹೇಳು? ನಿನ್ನ ಜೊತೆ 7 ಹೆಜ್ಜೆ ಹಾಕೋದಕ್ಕೆ ರೆಡಿ ಇದ್ದೀನಿ. ಇನ್ನು ಕಾಲೇಜ್ವರೆಗೂ 4 ಹೆಜ್ಜೆ ಎಕ್ಸ್ಟ್ರಾ ಹಾಕೋದಕ್ಕಾಗಲ್ವೇನೋ ನನ್ನ ಕೈಲಿ? ಆಯ್ತಪ್ಪ ಸ್ವಾಮಿ, ನೀನೇ ಹೋಗು, ನಾನು ನಿನ್ನ ಜೊತೆ ಬರಲ್ಲ. ಇಲ್ಲೇ ಇರು. ಅಮ್ಮ, ಹೋಗ್ಬರ್ತೀನಿ. ಸರಿ, ಭದ್ರಾ. ಅಲ್ಲ ಅತ್ತೆ, ಇವು ನಿಮ್ಮ ಹೊಟ್ಟೆ ಒಳಗಡೆ ಇದ್ದಾಗ ಗುಂಟೂರು ಮೆಣಸಿನ್ಕಾಯಿ ಏನಾದರೂ ಜಾಸ್ತಿ ತಿಂದಿದ್ರಾ? ಯಾವಾಗ ನೋಡಿದ್ರು ಗುರ್ ಗುರ್ ಅಂತಾನೇ ಇರ್ತಾನೆ. ಹೋಗೇ ತರ್ಲೆ. ನಾನು ಅವನ ಹೊಟ್ಟೆಲಿದ್ದಾಗ ಫುಲ್ಲು ಸ್ವೀಟೇ ತಿಂತಾ ಇದ್ದೆ. ಮತ್ತೆ ಯಾಕೆ ಹೀಗೆ ಆಡ್ತಾನತ್ತೆ? ಅದು ಹಾಗೇನೆ, ಅವರಪ್ಪನ ಸ್ವಭಾವನ ಹೊತ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಈ ಕೋಪ ಜಾಸ್ತಿ ಇರೋ ಕಡೆ ಪ್ರೀತಿನೂ ಜಾಸ್ತಿ ಇರುತ್ತೆ ಅಂತ ಕೇಳಿಲ್ವಾ ನೀನು?
ಹೌದು ತುಂಬ ಪ್ರೀತಿ ಇದೆ, ಆದರೆ ನನ್ನ ಮೇಲಲ್ಲ. ಆ ಪ್ರೀತಿ ನನ್ನ ಕಡೆ ಯಾವಾಗ ತಿರುಗುತ್ತೋ ಗೊತ್ತಿಲ್ಲ. ಜಾಸ್ತಿ ಯೋಚನೆ ಮಾಡಬೇಡ, ಮೊದಲು ಅವನು ಎಕ್ಸಾಮ್ ಬರೀಲಿ, ಆಮೇಲೆ ನಾನು ಮಾತಾಡ್ತೀನಿ. ರೀ, ಏನೇ? ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಹಾಂ, ಅದೇ ಬೆಳಿಗ್ಗೆ ನಾವು ಒಂದು ಕೆಟ್ಟ ಕನಸು ಬಿದ್ದಿತ್ತು ಅಂತ ಹೇಳಿದ್ನಲ್ಲ. ಹಾಂ, ಅದೇ ನಾನು ಒಳ್ಳೆ ನಿದ್ರೆನ ಹಾಳು ಮಾಡಿದೆಯಲ್ಲ, ನೆನಪಿದೆ ಹೇಳು. ನಿಮ್ಗೆ ಯಾವಾಗಲೂ ನಿಮ್ಮ ಇದ್ದದೇ ಯೋಚನೆ ಅಲ್ಲ, ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋದೇ ಇದ್ರೆ ನೀನು ಬಿಡ್ತೀಯಾ? ಅದೇನು ಅಂತ ಹೇಳು. ಅದೇ ಥರದ ಕೆಟ್ಟ ಕನಸು ಅತ್ತೆಗೂ ಬಿದ್ದಿತ್ತಂತೆ ರೀ. ಓ ಪಾಪ ಅತ್ತೆ ಅಜ್ಜಿಗೇನಾದರೂ ಆಗ್ಬಿಟ್ರೆ ಅಂತ ತುಂಬ ಭಯ ಪಡ್ತಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ? ಏನಿಲ್ಲ, ಒಂದ್ಸಲ ಡಾಕ್ಟ್ರನ್ನ ಕರೆಸಿ ಅಜ್ಜಿನ ತೋರಿಸ್ಬಾರ್ದಾ? ಅಷ್ಟು ಮಾಡಿ. ಸುಮ್ಮನೆ ಇಲ್ಲದೆ ಇರೋ ತಲೆನೋವು ನಮಗೆ ಯಾಕೆ? ಅಪ್ಪ ಅಮ್ಮ ಇದ್ದಾರಲ್ಲ, ಅವ್ರು ನೋಡ್ಕೊತಾರೆ ಬಿಡು. ಏನ್ರಿ ನೀವು ಯಾವಾಗಲೂ ಹೀಗೆ ಮಾತಾಡ್ತೀರಲ್ಲ ರೀ? ಅಲ್ಲ, ಮನೆ ಹಿರಿ ಮಗನಾಗಿ ಒಂದು ಸ್ವಲ್ಪನಾದರೂ ಜವಾಬ್ದಾರಿ ತಗೋಬೇಡ್ವಾ ನೀವು? ಏನಾದರೂ ಒಂದು ಹೇಳಿಬಿಟ್ಟು ಜವಾಬ್ದಾರಿಯಿಂದ ಜಾರ್ಕೋತೇನೆ ಇರ್ತೀರಲ್ಲ. ಸುಮ್ಮನೆ ಹೋಗೆ, ತಲೆ ತಿನ್ಬೇಡ, ನನ್ನ ಲೆಕ್ಕ ತಪ್ಪೋದು. ಹೋಗಿ ಹೋಗಿ ನಿಮ್ಮ ಹತ್ರ ಬಡ್ಕೋತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿನಗೆ ಬುದ್ಧಿ ಇಲ್ಲ ಅಂತ ಗೊತ್ತಾಯ್ತಲ್ಲ, ಹೋಗು. ಯಾಕೆ ಲಕ್ಷ್ಮಿ ಹಿಂಗಿದ್ಯಾ? ಏನಾಯ್ತು? ಇಲ್ಲ ರೀ, ರಾತ್ರಿ ಕೂಡ ನನಗೆ ಕೆಟ್ಟ ಕನ್ಸು ಬಿತ್ತು ರೀ. ಪದೇ ಪದೇ ಈ ರೀತಿ ಕೆಟ್ಟ ಕನ್ಸು ಬೀಳ್ತಾ ಇದ್ರೆ ತುಂಬ ಭಯ ಆಗ್ತಾ ಇದೆ ರೀ. ಯಾವುದಕ್ಕೂ ಒಂದ್ಸಾರಿ ಜಾನುಗೆ ಫೋನ್ ಮಾಡಿ ಮಾತಾಡ್ಸೋಣ ಅನ್ನಿಸ್ತಾ ಇದೆ. ಫೋನ್ ಮಾಡಿದ್ರೆ ಅವಳ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಳಿಯಂದ್ರಿಗೆ ಫೋನ್ ಮಾಡಿದ್ರೆ ಅವ್ರ ಫೋನೇ ತೆಗಿತಾ ಇಲ್ಲ. ಒಂದ್ಸಲ ಅವ್ರಿಗೆ ಫೋನ್ ಮಾಡ್ರಿ. ಲಕ್ಷ್ಮಿ, ಒಂದು 2-3 ಸಲ ಮಾಡಿದ್ದೆ, ಎತ್ಕೊಳ್ಳಿಲ್ಲ. ನೋಡು, ಬಹುಶಃ ಫಾರಿನ್ ಟೂರ್ ಹೋಗಿರ್ತಾರಲ್ಲ, ಎಲ್ಲೋ ಆರಾಮಾಗಿ ಓಡಾಡ್ತಿರ್ತಾರೆ, ಏನೋ ನೋಡ್ತಿರ್ತಾರೆ. ನೀನು ಟೆನ್ಷನ್ ಮಾಡಿಕೊಂಡು ಫೋನ್ ಮಾಡಿ ಅವ್ರಿಗೂ ಟೆನ್ಷನ್ ಮಾಡಬೇಡ. ಈಗ ಮಾಡಿದ್ದೀವಲ್ಲ, ಇಷ್ಟು ಮಿಸ್ ಕಾಲ್ನ ನೋಡ್ತಾರೆ. ಹೋಟ್ಲು ಬಂದಮೇಲೆ ಫೋನ್ ಮಾಡ್ತಾರೆ ಬಿಡು. ಆದರೂ ಒಂದ್ಸಲ ಅವ್ರ ಹತ್ರ ಮಾತಾಡೋವರೆಗೂ ನನಗೆ ಸಮಾಧಾನ ಇಲ್ಲ ರೀ. ಅವಳ ವಿಷಯವಾಗಿ ಕನಸುಗಳು ಬೀಳ್ತಾ ಇದ್ರೆ ಒಂದು ರೀತಿ ಸಂಕಟ ಆಗ್ತಿದೆ ರೀ. ಹೋದ ಸಾರಿನೂ ಹೀಗೆ ಕನಸು ಬಿದ್ದಾಗ ಅವಳು ಆಸ್ಪತ್ರೆಯಲ್ಲಿ ಇದ್ಲಲ್ವಾ, ನಿಮಗೆ ಗೊತ್ತಿಲ್ವಾ? ಈಗಲೂ ಏನಾದರೂ ಆಗಿರ್ಬೋದು ಅಂತ ನನಗೆ ಆತಂಕ ಆಗ್ತಿದೆ ರೀ. ನನ್ನ ಸಮಾಧಾನಕ್ಕೋಸ್ಕರ ಒಂದ್ಸಲ ಫೋನ್ ಮಾಡ್ರಿ. ನಮಸ್ಕಾರ ಹೇಳಿ ಅಂದರೆ, ಅದು ಲಕ್ಷ್ಮಿ ಜಾನುಗೊಂದು 2 ಸಲ ಫೋನ್ ಮಾಡಿದ್ಲಂತೆ. ಜಾನು ಎತ್ಕೊಂಡಿಲ್ಲ. ಆಮೇಲೆ ನಾನು ನಿಮ್ಗೊಂದು 2 ಸಲ ಮಾಡಿದೆ, ನೀವು ಎತ್ಕೊಳ್ಳಿಲ್ವಲ್ಲ, ಅದಕ್ಕೆ ಲಕ್ಷ್ಮಿ ಗಾಬರಿ ಮಾಡ್ಕೊಂಡಿದ್ದಾಳೆ. ಜಾನು ಜೊತೆ ಏನೋ ಮಾತಾಡಬೇಕು ಅಂತಿದ್ಲು. ಜಾನು ಅಲ್ಲಿದ್ದರೆ ಒಂದು ಸ್ವಲ್ಪ ಕೊಡಿ ಹೇಳಿ ಅಂದರೆ. ಅದು ಮಾವ, ನಾನು ಹೊರಗಿದ್ದೀನಿ, ಜಾನು ಇವರು ಹೋಟೆಲ್ ರೂಮ್ನಲ್ಲಿದ್ದಾರೆ. ನಾನು ರೂಮಿಗೆ ಹೋದ ತಕ್ಷಣ ಫೋನ್ ಮಾಡಿಸ್ಲಾ ಮಾವ? ಅಳಿಯಂದ್ರೆ ಅವಳು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ರಾತ್ರಿ ಚಾರ್ಜ್ ಹಾಕೋದು ಮರ್ತಿದ್ದಾರೆ ಅನ್ಸುತ್ತೆ. ನಾನು ಹೋದ ತಕ್ಷಣ ಫೋನ್ ಮಾಡಿಸ್ತೀನಿ ಬಿಡಿ. ಅಲ್ಲ ಅಳಿಯಂದ್ರೆ, ನೀವಿಬ್ರು ಚೆನ್ನಾಗಿದ್ದೀರಾ ಅಲ್ವಾ? ಏನು ತೊಂದರೆ ಇಲ್ಲ ತಾನೇ? ಇಲ್ವಲ್ಲ ಅತ್ತೆ, ಯಾವ ತೊಂದರೆನೂ ಇಲ್ಲ. ಯಾಕೆ ಕೇಳ್ತಿದ್ದೀರಾ? ಅದು ರಾತ್ರಿ ಹೊತ್ತು ತುಂಬ ಕೆಟ್ಟ ಕನ್ಸು ಬಿತ್ತು ಅಳಿಯಂದ್ರೆ. ಅದನ್ನ ನೆನೆಸ್ಕೊಂಡೆ ತುಂಬ ಭಯ ಆಯಿತು. ಅದಕ್ಕೆ ಜಾನು ಹತ್ರ ಸ್ವಲ್ಪ ಮಾತಾಡೋಣ ಅಂತ ನಿಮ್ಗಿಷ್ಟು ಸಲ ಫೋನ್ ಮಾಡಿದ್ದು. ಏನು ಯೋಚನೆ ಮಾಡಿಬಿಡಿ ಅತ್ತೆ, ಪ್ಲೀಸ್ ಡೋಂಟ್ ವರಿ. ಅವರು ಆರಾಮಾಗಿ ಸುರಕ್ಷಿತವಾಗಿದ್ದಾರೆ. ನಾನು ರೂಮಿಗೆ ಹೋದ ತಕ್ಷಣ ನಿಮಗೆ ಫೋನ್ ಮಾಡಿಸ್ತೀನಿ, ಓಕೆನಾ? ಸರಿ ಅಳಿಯಂದ್ರೆ. ಆಗಲಿ ಹೇಳಿ ಅಂದರೆ. ಸರಿ ಮಾವ. ಸಮಾಧಾನ ಆಯ್ತಾ? ಇನ್ನು ಏನು ಆರಾಮಾಗಿದ್ದಾರೆ ಅಂತ ಹೇಳಿದ್ರಲ್ಲ, ರೂಮ್ಗೆ ಹೋಗಿ ಫೋನ್ ಮಾಡಿಸ್ತಾರೆ ಬಿಡು. ಇಲ್ಲ ರೀ, ಅವಳ ಹತ್ರ ನಾನೊಂದ್ಸಲ ಮಾತಾಡಬೇಕು. ಅವ್ರ ರೂಮ್ಗೆ ಹೋಗ್ಬೇಕಲ್ಲ ಲಕ್ಷ್ಮಿ.